ಕಾಂಗ್ರೆಸ್ ಶಕ್ತಿ ಇಲ್ಲ ಅಂತ ಗೊತ್ತಿದ್ರು ಬರೋಬ್ಬರಿ 70 ಸೀಟ್ ಕೊಟ್ಟರು ರೀ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಗೆ. 70 ಸೀಟು ಬಿಹಾರಲ್ಲಿ ಕಾಂಗ್ರೆಸ್ಗೆ. ಗೆದ್ದಿದ್ದೆಷ್ಟು ಗೊತ್ತಾ? ಬರೀ 19. ಇವು ಸವಾಸ ಮಾಡಿ ಇಡೀ ಮೈತ್ರಿಕೂಟ ಮಕಡೆ ಮಲ್ಕೊಂಡ್ಬಿಡ್ತು. ಬಿಹಾರಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಸೇರಿಕೊಂಡು 17 ದಿವಸದ ಒಂದು ರ್ಯಾಲಿ ಹೊರಟರು. ಆ ರ್ಯಾಲಿಯ ಹೆಸರೇನು ಗೊತ್ತಾ? ವೋಟ್ ಚೋರಿ ಯಾತ್ರಾ ಅಂತ ಹೇಳಿ. ಆದರೆ ಅರ್ಧ ದಾರಿಗೆ ಬರ್ತಾ ಇದ್ದಂಗೆ ಇದ್ದಕ್ಕಿದ್ದಂಗೆ ಅದು ಹೆಸರೇ ಚೇಂಜ್ ಆಗೋಯ್ತು. ಅಧಿಕಾರ ಯಾತ್ರಾ ಅಂತ ಶುರು ಮಾಡಿಬಿಟ್ರು. ವೋಟ್ ಚೋರಿ ಕತೆ ಎಲ್ಲೋಯ್ತು ಗೊತ್ತಿಲ್ಲ. ಇವತ್ತು ಲಾಲು ಪ್ರಸಾದ್ ಯಾದವ್ ಅವ್ರಿಗೆ ಚೆನ್ನಾಗಿ ಅಂತ ಶುರುವಾಗಿದೆ, ಈ ರಾಹುಲ್ ಗಾಂಧಿ ಸವಾಸ ಮಾಡಿದ್ರೆ ನನ್ನ ಮಗ ಹಾಳಾಗೋಗ್ತಾನೆ ಅಂತೇಳಿ. ಬರೀ ಅವ್ರಿಗೆ ಅನಿಸಿರೋದಷ್ಟೇ ಅಲ್ಲ, ಸ್ಪಷ್ಟವಾಗಿ ಅವರ ಮಗ ತೇಜಸ್ವಿ ಯಾದವ್ಗೆ ಹೇಳಿಬಿಟ್ಟಿದ್ದಾರೆ, ನೀನು ರಾಹುಲ್ ಗಾಂಧಿ ಸವಾಸ ಮಾಡಬೇಡ. ನೋಡಿ ಎಂಥ ಪಾಪಿಗಳು ಈ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ. ಪಾಪ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿನ ಪಕ್ಕ ನಿಲ್ಲಿಸ್ಕೊಂಡು ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಘೋಷಣೆ ಮಾಡ್ತಾರೆ. ಆದರೆ ಎಲೆಕ್ಷನ್ ಇನ್ನು 1-2 ತಿಂಗಳು ಒಳಗಡೆ ಆಗಿದೆ. ಇವತ್ತಿನವರೆಗೂ ರಾಹುಲ್ ಗಾಂಧಿ ಬಾಯಲ್ಲಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರ ಬಾಯಲ್ಲಿ ಬರೋದಿಲ್ಲ. ಅಲ್ಲಿನ ಕಾಂಗ್ರೆಸ್ ಉಸ್ತುವಾರಿಗೆ ಪ್ರಶ್ನೆ ಕೇಳ್ತಾರೆ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕಾ ಅಂಥೇಳಿ. ಏನು ಹೇಳ್ತಾರೆ ಅವರು? ಅದನ್ನು ಜನ ಡಿಸೈಡ್ ಮಾಡ್ತಾರೆ ಅಂತಾರೆ. ಅದರ ಅರ್ಥ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಒಪ್ಕೊಳ್ಳಲ್ಲ. ಇಂಥ ವಿಶ್ವಾಸಘಾತಕರನ್ನ ಯಾರಾದರೂ ನಂಬ್ಕೊಂಡು ಪಕ್ಕದಲ್ಲಿ ಕುಂಡಿಸ್ಕೊತಾರೇನ್ರಿ? ಮನೆಗಳು ಹಾಳಾಗೋಗ್ತವೆ. ಸ್ನೇಹಿತರೆ, ಇದರ ಕಂಪ್ಲೀಟ್ ವಿಡಿಯೋ ನೋಡಲಿಕ್ಕೆ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ.